ಇವತ್ತು ರಾತ್ರಿ ರಾಹುಗ್ರಸ್ತ ಚಂದ್ರಗ್ರಹಣದ ಹಿನ್ನೆಲೆ ಬಳ್ಳಾರಿಯ ಕನಕದುರ್ಗಮ್ಮ ದೇಗುಲದಲ್ಲಿ ವಿಶೇಷ ಪೂಜೆಯನ್ನು ನೆರವೇರಿಸಲಾಗುತ್ತೆ. ಪಂಚಾಮೃತ ಅಭಿಷೇಕ, ಎಲೆ ಪೂಜೆ ಸೇರಿದಂತೆ ಹಲವು ಪೂಜೆಗಳನ್ನು ದುರ್ಗಮ್ಮ ದೇವಸ್ಥಾನದಲ್ಲೂ ಕೂಡ ನೆರವೇರಿಸಲಾಗುತ್ತೆ. ಸೂರ್ಯ ಚಂದ್ರನೇ ತಾಯಿಯ ಅಂಗೈಯಲ್ಲಿ ಇರುವಂಥ ನಂಬಿಕೆ ಇದೆ. ಸೂರ್ಯ ಮತ್ತು ಚಂದ್ರ ತಾಯಿಯ ಅಂಗೈಯಲ್ಲಿರ್ತಾರೆ ಅಂತ ಹೇಳಿ ನಂಬಿಕೆ ಇದೆ. ಗ್ರಹಣದ ವೇಳೆಯಲ್ಲೂ ಕೂಡ ಭಕ್ತರಿಗೆ ದುರ್ಗಮ್ಮನ ದರ್ಶನ ಭಾಗ್ಯ ಸಿಗುತ್ತೆ. ಇಂದು ಖಗ್ರಾಸ್ ಚಂದ್ರಗ್ರಹಣ ಇರುವ ಹಿನ್ನೆಲೆಯಲ್ಲಿ ಕನಕದುರ್ಗಮ್ಮನ ದೇವಸ್ಥಾನದಲ್ಲಿ ಸಾಕಷ್ಟು ವಿಶೇಷ ಪೂಜೆಗಳನ್ನು ಸಹ ಮಾಡಲಾಗಿದೆ. ನಾವೀಗ ಅದೇ ರೀತಿಯಾಗಿ ಕನಕದುರ್ಗಮ್ಮ ದೇವಸ್ಥಾನದಲ್ಲಿದ್ದೀವಿ. ಸಾಕಷ್ಟು ನೂರಾರು ಭಕ್ತರು ಸಹ ಬಂದು ದೇವಿಯ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ಇಲ್ಲಿ ಯಾವುದೇ ರೀತಿಯಾಗಿ ವಿಶೇಷ ಪೂಜೆಗಳನ್ನು ಪ್ರತಿದಿನ ಯಾವ ರೀತಿಯಾಗಿ ಮಾಡ್ತಾ ಇದ್ರೋ ಅದೇ ರೀತಿಯಾಗಿ ಇವತ್ತು ಸಹ ದೇವಿಗೆ ಪಂಚಾಮೃತ ಅಭಿಷೇಕ ಹಿಡಿದು ಎಲೆ ಪೂಜೆ ಹಿಡಿದು ದೇವಿಗೆ ಕುಂಕುಮಾರ್ಚನೆ ಹಿಡಿದು ಎಲ್ಲವೂ ಪೂಜೆಗಳು ಕೂಡ ಇವತ್ತು ನಡೀತಾ ಇದೆ. ಇವತ್ತು ಚಂದ್ರಗ್ರಹಣ ಇರುವುದರಿಂದಾಗಿ ಕೂಡ ಅನೇಕರು ದೇವಿ ಆರಾಧಿಸುವುದಾಗಿರ್ಬೋದು, ಆ ದೇವಿಗೆ ಕುಂಕುಮಾರ್ಚನೆ ಇರ್ಬೋದು ಮತ್ತು ದೇವಿಗೆ ವಿಶೇಷ ಎಲೆ ಪೂಜೆಗಳಾಗಿರ್ಬೋದು ಎಲ್ಲವನ್ನ ಸಹ ಇವತ್ತು ಭಕ್ತರು ಸಹ ಬಂದು ಮಾಡ್ತಾ ಇರುವಂಥದ್ದು. ಅದರಲ್ಲೂ ಇವತ್ತು ಚಂದ್ರಗ್ರಹಣ ಇರೋದ್ರಿಂದಾಗಿ ಇವತ್ತು ದೇವಿಗೆ ವಿಶೇಷ ಪೂಜೆಗಳು ಏನೆಲ್ಲ ಮಾಡಿದ್ರು ಅಂತ ಹೇಳಿ ನನ್ನೊಟ್ಟಿಗೆ ಮಾತನಾಡಲಿಕ್ಕೆ ಇಲ್ಲಿ ಅರ್ಚಕರಿದ್ದಾರೆ. ಆ ಅರ್ಚಕರನ್ನ ಸಹ ನಾನು ಮಾತಾಡಿಸ್ತಾ ಹೋಗ್ತೀನಿ, ಏನು ಹೇಳ್ತಾರೆ ಅಂತೇಳಿ. ಸರ್, ಇವತ್ತು ಚಂದ್ರಗ್ರಹಣ ಇದೆ, ದೇವಿಗೆ ಏನೆಲ್ಲ ವಿಶೇಷ ಪೂಜೆಗಳನ್ನ ಮಾಡಿದ್ರಿ? ಶ್ರೀ ಗುರುಭ್ಯೋ ನಮಃ. ಶ್ರೀ ಕನಕದುರ್ಗಮ್ಮ ಪಾದ ದೇವಗಳಿಗೆ ವಂದಿಸುತ್ತಾ ಓಂ ಜಾತವೇ ಸುಲಭಾಮ ಸೋಮರಾಟಿ ಯತಮಿದ ತಿವೇದ ತಲಪ್ಪರ ಶಬ್ದುಗಾಳ್ ವಿಶ್ವ ಮಹಾದೇವ್ ಸಿಂಧುಂ ಗುರುತಾಮಿಗ್ನೀಂ ತ್ರಾಮ್ ಅಗ್ನಿವರ್ಣಾನ್ ಜ್ವಲಂತೀನ್ ದುರ್ಗಾನ್ ದೇವಿ ಸತರ ಸೂತದೇವ ಇಷ್ಟದೇವತಾಭ್ಯನ್ಮ ಕುಲದೇವತಾಭ್ಯನ್ಮ ಗ್ರಾಮ ದೇವತಾಭ್ಯನ್ಮ ಶ್ರೀ ಬಳ್ಳಾರಿ ಕನಕದುರ್ಗಮ್ಮ ದೇವಿಗೆ ನಮಿಸುತ್ತಾ ಈ ದಿನ ಅಂದರೆ ಅನಂತ ಹುಣ್ಣಿಮೆ ಎಂದು ಹೇಳಲಾಗುತ್ತದೆ. ಜೋಕುಮಾರನ ಹುಣ್ಣಿಮೆ ಎಂದು ಕೂಡ ಕರೆಯುತ್ತಾರೆ. ಪುರಾತನ ಕಾಲದಿಂದ ಬಂದ ಆಚರಣೆ ಇದು. ಈ ಅಮ್ಮ ಬಂದುಬಿಟ್ಟು ಗ್ರಾಮ ದೇವತೆ, ಅಂದರೆ ಸ್ವಯಂಭು ಹುತ್ತಿನಲ್ಲಿ ಉದ್ಭವವಾಗಿರ್ತಕ್ಕಂಥ ಮೂರ್ತಿ. ಯಾಕೆ ಪ್ರತಿಷ್ಠಾಪನಾ ಮೂರ್ತಿಗಾದರೆ ಅದು ಅಭಿಷೇಕ ಅವೆಲ್ಲ ಮಾಡ್ತಿರ್ತಾರೆ ತಿರುಪತಿ ಅಲ್ಲೆಲ್ಲ. ಈ ಅಮ್ಮ ಸ್ವಯಂಭು ಆದ್ದರಿಂದ ನಾವು ದೇವಸ್ಥಾನದ ಬಾಗಿಲನ್ನು ಹಾಕುವುದಿಲ್ಲ ಮತ್ತು ಮಹಾಸಂಪ್ರೋಕ್ಷಣೆಯನ್ನು ಮಾಡ್ತೇವೆ. ಇವತ್ತು ಖಗ್ರಾಸ್ ಚಂದ್ರಗ್ರಹಣ ಇರೋದ್ರಿಂದ ಸಾಯಂಕಾಲ 9:57 ಪ್ರಾರಂಭ ಆಗಿ ಮೋಕ್ಷ ಕಾಲ ಬಂದುಬಿಟ್ಟು 1:30 ಆಗುತ್ತೆ ರಾತ್ರಿ. ಅಂದರೆ ನಾಳೆ ಸೋಮವಾರಕ್ಕೆ ಲೆಕ್ಕ ಬರುತ್ತೆ 12 ಗಂಟೆ. ದಿನನಿತ್ಯ ಇವತ್ತು ಹುಣ್ಣಿಮೆ ವಿಶೇಷ ಪೂಜೆ ನಡೆಯುತ್ತೆ. ಗ್ರಹಣ ಬಿಟ್ಟ ನಂತರ ಒಂದು ಅರ್ಧ ಗಂಟೆ ಆದಮೇಲೆ ಮತ್ತು ಗುಡಿ ಎಲ್ಲವನ್ನು ಸಂಪೂರ್ಣವಾಗಿ ಗೋಮಯದಿಂದ ಇದು ಗೋಮೂತ್ರದಿಂದ ಸಂಪ್ರೋಕ್ಷಣೆ ಮಹಾಸಂಪ್ರೋಕ್ಷಣೆ ಅಂತಾರೆ, ಪಂಚಕರ್ಮವನ್ನು ಮಾಡಿ ಆಮೇಲೆ ತದನಂತರ ದೇವಿಗೆ ಮತ್ತು ಭಂಡಾರ ಪೂಜೆ ಅಂತ ಮಾಡಿ ಮತ್ತು ನಿತ್ಯಗಳು ಪ್ರಾರಂಭ ಆಗ್ತವೆ. ಎಲೆ ಪೂಜೆ, ಕುಂಕುಮಾರ್ಚನೆ ಮತ್ತು ಇನ್ನಿತರ ಸೇವೆಗಳಿದ್ದಾವೆ, ಪಂಚಾಮೃತ ಅಭಿಷೇಕ ಇವೆಲ್ಲ ನಡೆಸ್ಕೊಂಡು ಬರ್ತದೆ. ಆದರೂ ಕೂಡ ಜನ ಇದು ವಿಶೇಷ ಏನಂದರೆ ಹುಣ್ಣಿಮೆ ಬಂದಿದ್ದಲ್ಲ, ಇಲ್ಲಿ ಪ್ರತಿ ಹುಣ್ಣಿಮೆಗೂ ಮತ್ತು ಅಮಾವಾಸ್ಯೆಗೂ ಇಲ್ಲಿ ಭಜನಾ ಕಾರ್ಯಕ್ರಮ ಇರುತ್ತೆ. ಸುಮಾರು 10 ಗಂಟೆ ರಾತ್ರಿ ಪ್ರಾರಂಭ ಆಗಿ 1:30ಗೆ ಮುಕ್ತಾಯ ಆಗುತ್ತೆ. ತದನಂತರ ದೇವಿಗೆ ಮಹಾಮಂಗಳಾರತಿ ಮಾಡಿ 4 ಗಂಟೆಯಿಂದ ಗುಡಿ ಓಪನ್ ಆಗಿ ನಿತ್ಯ ಏನಿರುತ್ತೋ ಅದು ಜರುಗಿಸಬೇಕು. ಇನ್ನು ಅದೇ ರೀತಿಯಾಗಿ ಕನಕದುರ್ಗಮ್ಮನ ದೇವಸ್ಥಾನದಲ್ಲಿ ಈಗಾಗಲೇ ಭಕ್ತರ ದಂಡು ಸಹ ಸಾಕಷ್ಟು ಹರಿದು ಬರ್ತಾ ಇದೆ. ನಿರಂತರವಾಗಿ ದೇವಿಗೆ ವಿಶೇಷ ಪೂಜೆಗಳನ್ನು ಇಲ್ಲಿಯ ಭಕ್ತರು ಸಹ ಸಲ್ಲಿಸ್ತಾ ಇದ್ದಾರೆ. ಅದೆಲ್ಲ ಗ್ರಹ ನಡೆದಂತಹ ಸಂದರ್ಭದಲ್ಲಿ ಕನಕದುರ್ಗಮ್ಮನ ದೇವಸ್ಥಾನದಲ್ಲಿ ಅನೇಕ ಭಕ್ತಿ ಭಾವದಿಂದ ಭಜನೆ ಸಹ ಇಲ್ಲಿ ಮಾಡ್ತೀವಿ ಅಂತ ಹೇಳಿ ಅರ್ಚಕರು ಸಹ TV5 ಜೊತೆಗೆ ಮಾತನಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಸಿದ್ದು TV5 ಬಳ್ಳಾರಿ.